ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಮತ್ತೊಂದು ದೊಡ್ಡ ದುರಂತ ಅಂತ ಹೇಳಬಹುದು. ಭೀಮಾ ತೀರ ಮತ್ತೆ 6 ಜನರ ಬಲಿ ತೆಗೆದುಕೊಂಡಿದೆ. ಮತ್ತೆ 6 ಜನ ಬಲಿಗೆ ಸಾಕ್ಷಿ ಆಗಿದೆ. ಹೌದು ಸ್ನೇಹಿತರೆ, ಚಡ್ಚನ್ ತಾಲೂಕಿನ ಗೋವಿಂದಪುರ ಬಳಿ ಇರ್ತಕ್ಕಂತಹ ಜಮೀನು 24 ಎಕರೆ ಜಮೀನಿನ ಬಳಿ ಈ ಒಂದು ದುರಂತ ಆಗಿರತಕ್ಕಂಥದ್ದು. ಸೊ ಈ ಜಮೀನನ್ನ ಖರೀದಿ ತೆಗೆದುಕೊಂಡಂತಹ ನಿರಾಳಿ ಕುಟುಂಬ ಇಂದು ಸರ್ವನಾಶ ಆಗಿದೆ ಸ್ನೇಹಿತರೆ. ಒಂದೇ ಕುಟುಂಬದ 5 ಜನ ಬಲಿ ಆಗಿದ್ದಾರೆ. ಅದರ ಜೊತೆಗೆ ಇನ್ನೋರ್ವ ವ್ಯಕ್ತಿ ಕೂಡ ಬಲಿ ಆಗಿದ್ದಾನೆ. ಒಟ್ಟು 6 ಜನ ಇಲ್ಲಿ ಸರ್ವನಾಶ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಸ್ನೇಹಿತರೆ, ಈ ಘಟನೆ ಏಕೆ ಸಂಭವಿಸಿತ್ತು? ಇಷ್ಟು ಜನರನ್ನ ಬಲಿ ತೆಗೆದುಕೊಳ್ಳಲಿಕ್ಕೆ ಕಾರಣವೇನು? ಅದರಲ್ಲಿ 2 ಜನರ ಮೇಲೆ ಗುಂಡು ಏಟಿನಿಂದನೂ ಕೂಡ ಪ್ರಹಾರ ಮಾಡಲಾಗಿದೆ. ಸಿಕ್ಕ ಚಾಕುವಿನಿಂದ ಸಿಕ್ಕಾಪಟ್ಟೆ ಒಂದು ಏನ್ ಕೈಗೆ ಸಿಗತ್ತೆ ಒಟ್ಟೆ ಅದ್ರೆಲ್ಲಂದಿದ್ದನ್ನು ಕೂಡ ಚುಚ್ಚಿ ಸೊ ಸಾವನ್ನ ಅಲ್ಲಿ ನಾಶ ಮಾಡಲಾಗಿದೆ. ಸೊ ಎಲ್ಲರನ್ನೂ ಕೂಡ ಈಗ ಸಾಕ್ಷಿ ನಾಶ ಕೂಡ ಆಗಬಾರದಂತ ಹೇಳ್ಬಿಟ್ಟು ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಏನಿದು ವಿಷಯ, ಒಂದ್ ಸ್ವಲ್ಪ ಇದರ ಹಿಂದಿನ ಫ್ಯಾಕ್ಟು. 6 ಜನ ಬಲಿ ತೆಗೆದುಕೊಂಡಿದ್ದಾರೆ ಅಂದ ಬಳಿಕ ಇದರಿಂದ ಏನಾದ್ರೂ ವಿಷಯ ಇರಬೇಕು, ಅಥವಾ ದ್ವೇಷ ಇರಬಹುದು, ಅಥವಾ ಇನ್ನಿತರ ಏನಾದ್ರೂ ಆಸೆ ಕೂಡ ಇರಬಹುದು. ಹಾಗಾಗಿ ಬನ್ನಿ, ಇದರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ರಾಜ್ಯದಲ್ಲಿ ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೀತಾ ಇದ್ದಾವೆ. ಸೊ ಭೀಮಾ ತೀರ ಮತ್ತೊಂದು ಈಗ ಒಂದು ದುರಂತಕ್ಕೆ ಸಾಕ್ಷಿ ಆಗ್ತಾ ಇದೆ. ಈಗ ಭೀಮಾ ನದಿ ಎನ್ನುವಂಥದ್ದು, ಆ ನದಿ ಅನ್ಲಿಕ್ಕೇನೆ ಅಸಹ್ಯ ಉಂಟ ಮಾಡ್ತಾ ಇದ್ದಾರೆ ಈ ರೀತಿ ಘಟನೆ ಮಾಡಿ ಜನರು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಇಂತಹ ವಿಷಯಗಳನ್ನ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕೂಡ ನೋಡ್ಬೇಕು. ಏನ್ ಇಂತಹ ವಿಷಯಗಳು ಅಂದ್ರೆ, ಇಂಥ ಘಟನೆ ಆಗ್ಬಾರ್ದು. ಮೇಲಿಂದ ಮೇಲೆಗೆ ಇಂಥ ಘಟನೆಗಳು ಆಗ್ತಾನೆ ಇದೆ. ಅದು ಯಾತಕ್ಕೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಆ ಒಂದು ಸ್ಥಳದಲ್ಲಿ ಏನ್ 6 ಜನ ಇರ್ತಾರಲ್ವಾ, ಅವರನ್ನ ಕೊಚ್ಚಿ ಹಾಕ್ಲಿಕ್ಕೆ ಸುಮಾರು 15ರಿಂದ 20 ಜನ ಯುವಕರು ಬಂದು ಅಂದ್ರೆ ಏನ್ ಅಸ್ತ್ರ ಸಿಗ್ತಾವೋ ಎಲ್ಲ ಅಸ್ತ್ರದಿಂದನೂ ಕೂಡ ಚುಚ್ಚಿ ಇಗರಿ 2 ಜನರನ್ನ ಗುಂಡಿನಿಂದ, ಸೊ ಒಟ್ಟಾರೆಯಾಗಿ 6 ಜನರನ್ನ ಅಲ್ಲಿ ಬಲಿ ತೆಗೆದುಕೊಳ್ತಾರೆ. ಅದರಲ್ಲಿ 2 ಜನರ ಮೇಲೆ ಗುಂಡಿನಿಂದ ದಾಳಿ ಮಾಡಲಾಗತ್ತೆ. ಇನ್ನು ಟೋಟಲ್ 8 ಜನ ಇದ್ರಂತೆ. ಆ 8 ಜನರಲ್ಲಿ 6 ಜನ ಬಲಿ ಆಗಿದ್ದಾರೆ. ಇನ್ನು ಉಳಿದಂತಹ 2 ಅಲ್ಲಿಂದ ಪರಾರಿಯಾಗಿ ಸ್ವಲ್ಪ ಈಗ ಗಾಯದಿಂದ ಆಸ್ಪತ್ರೆಗೆ ದಾಖಲೆ ಕೂಡ ಆಗಿದ್ದಾರೆ. ಸದ್ಯಕ್ಕೆ ಪ್ರಾಣ ಅಪಾಯದಿಂದ ಪಾರ ಹಾಕಿದ್ದಾರೆ. ಇನ್ನು ಇದಕ್ಕೆ ಕಾರಣ ಏನು? ಇಲ್ಲಿ ನೋಡಿ, ಇದರಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅಂದ್ರೆ, ದುಂಡಪ್ಪ ಎನ್ನುವಂಥವರು, ಶಿವಪುತ್ರ ಎನ್ನುವಂಥವರು, ಚಂದ್ರಕಾಂತ್ ಎನ್ನುವಂಥವರು, ಮತ್ತೆ ಹಾಗೆ ರಾಹುಲ್ ಸಮರ್ಥ, ಇನ್ನೋರ್ವ ವ್ಯಕ್ತಿ ಶಬ್ಬೀರ್ ಅತ್ತಾರ್ ಎನ್ನುವಂಥವರು. ಸೊ ಒಟ್ಟಾರೆಯಾಗಿ 6 ಜನ ಈಗ ಬಲಿ ಆಗಿದ್ದಾರೆ. ಸುಮಾರು 15ರಿಂದ 18 ವರ್ಷದ ಹಿಂದಿನ ಕಥೆ ಇದು ಸ್ನೇಹಿತರೆ. ಸ್ವಲ್ಪ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಹಿಂದಿನ ಫ್ಯಾಕ್ಟ್ ಏನು, ಇದೆಲ್ಲ ಕಾರಣ, ಇಂತಹ ಒಂದು ಬಲಿಗಳಾಗ್ತಾ ಇದೆ, ಇದಕ್ಕೆ ಕಾರಣವೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ನಿವರಗಿ ಗ್ರಾಮದ ತೇಲಿ ಕುಟುಂಬದ ಯುವತಿ ಜೊತೆಗೆ ಗೋವಿಂದಪುರದ ಕಲ್ಲನಗೌಡ ಪಾಟೀಲ್ ಅನ್ನುವಂಥವರ ಪುತ್ರ ಶಿವಾನಂದ್ ಎನ್ನುವಂಥವರು. ಸೊ ಶಿವಾನಂದ್ ಹಾಗೂ ಜ್ಯೋತಿ ಇವರಿಬ್ಬರ ಮದುವೆ ಆಗ್ತಾರೆ. ಸೊ ಈ ಕಾರಣದಿಂದಾಗಿ ತೇಲಿ ಕುಟುಂಬಕ್ಕೆ ಶಿವಾನಂದ್ ಪಾಟೀಲ್ನ ಮೇಲೆ ಒಂದು ದ್ವೇಷ ಅಂತೂ ಇದ್ದೇ ಇರತ್ತೆ. ನನ್ನ ಮಗಳನ್ನ ಮದುವೆ ಆಗ್ತಾನೆ ಅಂದ್ರೆ ಇಷ್ಟ ಇರೋದಿಲ್ಲ, ಆದ್ರೂ ಸಹಿತ ಮದುವೆ ಆಗಿರ್ತಾರೆ. ತಂದೆ ತಾಯಿಗರಿಗೆ, ಕುಟುಂಬಸ್ಥರಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಮದುವೆ ಆದ ಕಾರಣಕ್ಕಾಗಿ ಒಂದಿಷ್ಟು ದ್ವೇಷ ಕೂಡ ಇರುತ್ತೆ. ಆ ದ್ವೇಷದಿಂದಾಗಿ ಸುಮಾರು 2015ರ ಕಥೆ ಇದು. ಶಿವಾನಂದ ಪಾಟೀಲ್ ಒಬ್ಬ ವ್ಯಕ್ತಿ, ಅವರ ಮೇಲೆ ದ್ವೇಷ ಇರುವಂತಹ ಒಂದು ತೈಲಿ ಕುಟುಂಬ. ಈ ತೈಲಿ ಕುಟುಂಬ ಏನ್ ಮಾಡತ್ತೆ, ಇವರ ಮೇಲೆ ಟ್ರ್ಯಾಕ್ಟರ್ ಹಾಯಿಸಿ ಮರ್ಡರ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಸಾಕ್ಷಿಗಳು ಸಿಕ್ಕಿದಾವೆ ಮತ್ತು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದೆ ತೈಲಿ ಕುಟುಂಬ. ಸ್ನೇಹಿತರೆ, ಕಳೆದ 1 ವರ್ಷದಿಂದ ಈ ತೈಲಿ ಕುಟುಂಬದವರು ಬೇಲ್ ಮೇಲೆ ಹೊರಗೆ ಬರ್ತಾರೆ. ಅಂದ್ರೆ ಬೇಲ್ ಅಂದ್ರೆ ಈಗ ಶಿಕ್ಷೆ ಅನುಭವಿಸಿ ಸೊ ಹೊರಗಡೆ ಬಂದಿರ್ತಾರೆ. ಇನ್ನು ಇವರ ಮೇಲೆ ದ್ವೇಷ ಅಂತೂ ಪಾಟೀಲ್ ಕುಟುಂಬದವರು ಸಾಗಿಸ್ತಾ ಇರ್ತಾರೆ. ಯಾಕಂದ್ರೆ ನನ್ನ ಮಗನನ್ನೇ ಬಲಿ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಸಿಟ್ಟು ಅವರಲ್ಲಿ ಇರತ್ತೆ. ಸೊ ಹೀಗಾಗಿ ಈ ತೈಲಿ ಕುಟುಂಬದವರು ಏನ್ ಮಾಡ್ತಾರೆ, ಇದನ್ನ ಅರಿತು ಊರನ್ನೇ ಬಿಟ್ಟು ಹೊರಗಡೆ ಹೋಗ್ತಾರೆ. ಸೊ ಹೊರಗಡೆ ಹೋಗಿ ಹಾಗೂ ಹೀಗೋ ಜೀವನ ಮಾಡ್ತಿರ್ತಾರೆ. ಆದ್ರೆ ಇವರ ಒಂದು ಊರಿನಲ್ಲಿ ಇರ್ತಕ್ಕಂತಹ ಈ ಜಾಗ ಸುಮಾರು 24 ಎಕರೆ ಜಮೀನಿದು. ಇದನ್ನ ಮಾರಾಟ ಮಾಡ್ಬೇಕಂತ ಕಾಯ್ತಿರ್ತಾರೆ. ಹಾಗಾಗಿ ಪಾಟೀಲ್ ಕುಟುಂಬದವ್ರು ಹೇಳ್ತಾರೆ, ಇದನ್ನ ಯಾರು ಖರೀದಿ ಮಾಡ್ತೀರಿ, ನಾವು ಅವರನ್ನ ಬಿಡೋದಿಲ್ಲ. ನಮ್ಮ ಮತ್ತು ತೈಲಿ ಕುಟುಂಬದ ನಡುವೆ ವ್ಯವಹಾರ ಸರಿ ಇಲ್ಲ ಮತ್ತು ದ್ವೇಷ ಇದೆ. ಸೊ ಹೀಗಾಗಿ ಈಗ ಒಂದು
ಆಸ್ತಿಯನ್ನ ನಾವು ಮಾರ್ಲಿಕ್ಕೆ ಬಿಡೋದಿಲ್ಲ, ಯಾರು ಖರೀದಿ ಮಾಡ್ತೀರಿ ಅವರನ್ನ ನಾವು ಉಳಿಸೋದಿಲ್ಲ ಎನ್ನುವಂತಹ ಒಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ತೈಲಿ ಕುಟುಂಬ ಇನ್ನೇನು ಊರು ಬಿಟ್ಟೆ ಹೋಗಿದೆ, ಇನ್ನು ಆಸ್ತಿಯನ್ನ ತೆಗೆದುಕೊಂಡು ಏನು ಮಾಡೋಣ, ಇದನ್ನ ಮಾರಿ ನಾವು ಅಲ್ಲೇ ಖರೀದಿ ಮಾಡಿಕೊಂಡು ಜೀವನ ಸಾಗಿಸೋಣ ಎನ್ನುವಂತಹ ರೀತಿಯಲ್ಲಿ ಇದ್ರು. ಆದರೆ ಪಾಟೀಲ್ ಕುಟುಂಬ ಒಂದು ಸ್ವಲ್ಪ ಮಗನನ್ನೇ ಕಳ್ಕೊಂಡಿರ್ತಾರೆ, ಅದೇ ದ್ವೇಷದಲ್ಲಿ ಇನ್ನೂ ಕೂಡ ಸಾಕ್ತಾ ಇರ್ತಾರೆ. ಸೊ ಇದೇ ಕಾರಣಕ್ಕಾಗಿ ಈ 24 ಎಕರೆ ಜಮೀನನ್ನ ಸೊ ಈ ನಿರಾಳೆ ಕುಟುಂಬದವರು ಖರೀದಿ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಸೊ 10 ಲಕ್ಷದಂತೆ 1 ಎಕರೆ ಜಮೀನನ್ನ ಖರೀದಿ ಮಾಡ್ತಾರೆ. ಅದು ಸುಮಾರು ಮಾರಾಟ ಮಾಡಿದ್ರು ಫಲವತ್ತತೆಯ ಜಮೀನು 30ರಿಂದ 40 ಲಕ್ಷ ಬರೀ ಎಕರೆಗೇನೆ ಮಾರಾಟವಾಗ್ತದೆ. ಅಂಥದ್ರಲ್ಲಿ ಕೇವಲ 10 ಲಕ್ಷ ರೂಪಾಯಿ ಕೊಟ್ಟು 1 ಎಕರೆ ಕಡಿಮೆ ಒಂದು ದುಡ್ಡಿನಲ್ಲಿ ಸಿಗ್ತಾ ಇದೆ ಎನ್ನುವಂತಹ ಆಶೆಗಾಗಿ ಖರೀದಿ ಮಾಡ್ತಾರೆ ನೋಡಿ, ಅದೇ ಅವರ ಜೀವನಕ್ಕೆ ಮುಳುವಾಗಿ ಬಿಡುತ್ತೆ. ಸೊ 6 ಜನರ ಬಲಿ ಆಗಿಬಿಡುತ್ತೆ. ನಿರಾಣೆ ಕುಟುಂಬದವರು ಖರೀದಿ ಮಾಡಿರ್ತಕ್ಕಂತಹ ಈ ಆಸ್ತಿ ಏನಿದೆ, ಇದು ಪಾಟೀಲ್ ಕುಟುಂಬದವರು ಬೇಡಿಕೆಯನ್ನ ಇಡ್ತಾರೆ. ಹೌದು, ಇದು ನನ್ನ ಸೊಸೆಯ ತವರ ಮನೆಯ ಆಸ್ತಿ, ಇದು ನನ್ನ ಮಗನನ್ನು ಕೂಡ ನಾನು ಕಳ್ಕೊಂಡಿದ್ದೀನಿ. ಸೊ ನಾನು ಇದು ಆಸ್ತಿ ಆದ್ರೂ ನಾನು ಪಡ್ಕೊಳ್ತೀನಿ ಎನ್ನುವಂತಹ ಒಂದು ಆಸೆ ಕೂಡ ಪಾಟೀಲ್ ಕುಟುಂಬದವರಿಗಿತ್ತು. ಇನ್ನು ಫಲವತ್ತತೆಯ ಜಮೀನು ಕೂಡ ಹೌದು. ಇನ್ನು ಸೊಸೆಯ ಆ ಒಂದು ತವರಿನ ಆಸ್ತಿ ಅಂದ ಬಳಿಕ ಅದನ್ನಾದ್ರೂ ನಾವು ಪಡ್ಕೊಳ್ಳೋಣ ಎನ್ನುವಂತಹ ರೀತಿಯಲ್ಲಿ ಪಾಟೀಲ್ ಕುಟುಂಬ ಇದೇನು 10 ಲಕ್ಷ ರೂಪಾಯಿ 1 ಎಕರೆ ನಿರಾಣೆ ಕುಟುಂಬ ಖರೀದಿ ಮಾಡಿತ್ತಲ್ವಾ, ಸೊ ನಾನು ಒಂದು ಸ್ವಲ್ಪ ಹೆಚ್ಚಿಗೆನೆ ದುಡ್ಡು ಕೊಡ್ತೀನಿ, ಅದು 1 ಎಕರೆಗೆ 12 ಲಕ್ಷ ಅಥವಾ 15 ಲಕ್ಷದವರೆಗೂ ಕೂಡ ಕೊಡ್ತೀನಿ ಎನ್ನುವಂತಹ ಒಂದು ಹೇಳಿಕೆಯನ್ನ ಇಟ್ಟು ಅಲ್ಲೇ ಜಾಗದ ಅಂದ್ರೆ ಈ ಭೀಮಾ ತೀರದ ಪಕ್ಕದಲ್ಲಿರ್ತಕ್ಕಂತಹ ಒಂದು ಲಕ್ಕಮ್ಮ ತಾಯಿಯ ಗುಡಿ ಇತ್ತು. ಸೊ ಆ ಗುಡಿಯಲ್ಲಿ ಹಿರಿಯ ನಾಗರಿಕರು ಮತ್ತು ಎಲ್ಲ ಹಿರಿಯರ ಒಂದು ಅಂದ್ರೆ ಊರಿನ ಹಿರಿಯರು ಇರ್ತಾರಲ್ಲ, ಅವರು ಎಲ್ಲ ಸಭೆಯನ್ನು ಕೂಡಿಸ್ಕೊಂಡು ಚರ್ಚೆ ಕೂಡ ಮಾಡಿದ್ರಂತೆ. ಆದ್ರೆ ಈ ನಿರಾಣೆ ಕುಟುಂಬದವರು ಇಲ್ಲ, ಇದು ಫಲವತ್ತತೆಯ ಜಮೀನು, ನಾವೀಗಾಗಲೇ ಖರೀದಿ ಮಾಡಿದೀವಿ, ಇಲ್ಲಿ ನಾವೇ ಬೆಳೆಯನ್ನ ಬೆಳ್ಕೊಳ್ತೀವಿ, ಇದು ನಮಗೆ ಇರ್ಲಿ ಎನ್ನುವಂತಹದ್ದನ್ನ ಇಲ್ಲಿ ಹೇಳ್ತಾರೆ. ಸೊ ಹೀಗಾಗಿ ಇದರಿಂದ ಅವರ ನಡುವೆ ದ್ವೇಷ ಇದೆ. ಈ ಆಸ್ತಿಯನ್ನ ನಾವೇ ಖರೀದಿ ಮಾಡ್ಕೊಳ್ತೀವಿ, ನಾವು ಹೆಚ್ಚಿನ ದುಡ್ಡು ಕೂಡ ಕೊಡ್ತೀವಿ ಅಂದ್ರೂ ಕೊಡ್ಲಿಲ್ಲ ಅಲ್ಲ ಅನ್ನುವಂತಹ ಸಿಟಿನಲ್ಲಿನೇ ಪಾಟೀಲ್ ಕುಟುಂಬ ಹೋಗ್ಬಿಡತ್ತೆ ಅಲ್ಲಿಂದ. ಸೊ ಹೋಗಿದ ತಕ್ಷಣ ಈ ಒಂದು ಜಮೀನು ಫಲವತ್ತತೆ ಇದೆ, ಇದನ್ನ ನಾವು ಬೆಳೆಗಳನ್ನ ಬೆಳಿಲಿಕ್ಕೆ ಮತ್ತು ನೀರಾವರಿ ಜಮೀನು. ಸೊ ಹೀಗಾಗಿ ಏನಾದ್ರೂ ನೀರು ಬಂದು ಕೊಂಚಿಕೊಂಡು ಹೋದ್ರೂ ಸಹಿತ ಇದಕ್ಕೆ ಫಲ ಸಿಗತ್ತೆ ಸರ್ಕಾರದಿಂದ. ಏನ್ ಸಿಗತ್ತೋ ಅಂದ್ರೆ ಬೆಳೆ ನಾಶಕ ಆಗಿರುವಂತಹ ಕಾರಣಕ್ಕಾಗಿ ಏನ್ ದುಡ್ಡು ಸಿಗತ್ತೋ ಅದು ಕೂಡ ಸಿಗತ್ತೆ ಎನ್ನುವಂತಹ ರೀತಿಯಲ್ಲಿ ಈ ನಿರಾಣೆ ಕುಟುಂಬದವರು ಇದ್ರು. ಸೊ ಇದೇ ಕಾರಣಕ್ಕಾಗಿ ಒಂದು ಆ ಜಮೀನನ್ನ ಸ್ವಚ್ಛತೆ ಕಾರ್ಯಲ್ಲಿ ಒಂದು ಕೈಗೊಂಡಿದಂತೆ ಆ ಸ್ವಚ್ಛತೆಯನ್ನ ಮಾಡ್ತಾ ಇದ್ರಂತೆ. ಅದೇ ಸಂದರ್ಭದಲ್ಲಿ ಸುಮಾರು 15ರಿಂದ 20 ಜನ ಯುವಕರು ಬಂದು ಈ 6 ಜನರನ್ನ ಹತ್ಯೆ ಮಾಡ್ತಾರೆ. ಸೊ ಕೈಗೆ ಸಿಕ್ಕದಂತಹ ಚಾಕುವಿನಿಂದ ಗುಂಡಿನಿಂದ ಏಟು ಕೂಡ ಅಂದ್ರೆ ಗುಂಡಿನ ಸುರಿಮಳೆ ಕೂಡ ಮಾಡಲಾಗತ್ತೆ. 2 ಜನರ ಮೇಲೆ ಗುಂಡೇಟು ಹಾರಿಸಲು ಕೂಡ ಆಗತ್ತೆ. ಸುಮಾರು 6 ಜನ ಅಲ್ಲಿ ಒಂದೇ ಕುಟುಂಬದ 5 ಜನ ಆದ್ರೆ ಸೊ ಇನ್ನೋರ್ವ ವ್ಯಕ್ತಿನೂ ಕೂಡ ಅಲ್ಲಿ ಸಾವನ್ನಪ್ತಾರೆ, ಶಬ್ಬೀರ್ ಅತ್ತಾರ್ ಎನ್ನುವಂಥವರು. ಸೊ ನಾನು ಆಗ್ಲೇ ಹೇಳಿದ್ದೀನಿ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ ಹೆಸರುಗಳನ್ನು ಕೂಡ ವಿಶ್ಲೇಷಣೆ ಮಾಡಿದ್ದೀನಿ. ಸ್ನೇಹಿತರೆ, ಇದು ಒಂದು ಪ್ರೇಮದಿಂದ ಪ್ರಾರಂಭವಾಗಿರ್ತಕ್ಕಂತಹ ಒಂದು ದ್ವೇಷ ಜಮೀನಿಗೆ ತಿರುಗಿ ಈಗ ಸಂಬಂಧವೇ ಇಲ್ಲದಂತಹ ಒಂದು ಕುಟುಂಬ ಅಂದ್ರೆ ತೈಲಿ ಹಾಗೂ ಪಾಟೀಲ್ ಕುಟುಂಬದ ನಡುವಿರ್ತಕ್ಕಂತಹ ದ್ವೇಷ ನಿರಾಣೆ ಕುಟುಂಬದವರೆಗೂ ಕೂಡ ಹೋಗಿ ಅವರು ಸಂಬಂಧನೇವಿಲ್ಲ, ಖರೀದಿ ಮಾಡಿದಾರ, ಸುಮ್ನೆ ನಮಗ ಹೊಲ ಖರೀದಿ ಮಾಡಿಬಿಟ್ಟಿದ್ದಾರೆ, ನಮಗೆ ಹೊಲ ಇಷ್ಟ ಆಗಿದೆ ಖರೀದಿ ಮಾಡಿದ್ವಿ, ಇಷ್ಟು ಮಾತ್ರ ವಿಷಯಕ್ಕೆ ಈಗ ಬಲಿ ಆಗಿಬಿಟ್ಟಿದ್ದಾರೆ. ಸೊ ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಸಮಾಜ. ಈಗ ಸದ್ಯಕ್ಕೆ ಪ್ರಕರಣ ಚಡ್ಚನ್ನ ಒಂದು ಪೊಲೀಸ್ ಠಾಣೆಯಲ್ಲಿ ದಾಖಲೆ ಆಗಿದೆ. ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ಸಾಕ್ಷಿ ನಾಶ ಆಗ್ಬಾರ್ದಲ್ವಾ, ಸೊ ಅದ್ರ ಬಗ್ಗೆ ಒಂದು ಗಮನ ಹರಿಸಿ ಅಲ್ಲಿ ಪ್ರೊಟೆಕ್ಷನ್ ಕೂಡ ಕೊಡಲಾಗಿದೆ. ಸೊ ಇಲ್ಲಾಂದ್ರೆ ಸಾಕ್ಷಿ ನಾಶ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಹೀಗಾಗಿ ಈ ಒಂದು ಆಸ್ತಿಯ ವಿಚಾರದಿಂದನೂ ಕೂಡ ಈ ಕೊಲೆ ಆಗಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಭೀಮಾ ತೀರ ಮತ್ತೊಂದು ಒಂದು ದುರಂತಕ್ಕೆ ಕಾರಣವಾಗಿದೆ. ಈ ರೀತಿ ಘಟನೆಗಳು ಮೇಲಿಂದ ಮೇಲೆ ಆಗ್ತಾನೆ ಇರ್ತವೆ. ಸರ್ಕಾರ ಇದಕ್ಕೆ ಒಂದಿಷ್ಟು ಕ್ರಮವನ್ನ ಕೈಗೊಳ್ಳಲೇಬೇಕು. ಈ ವಿಷಯದಲ್ಲಿ ಯಾರ್ಯಾರ ಒಂದು ಅಪರಾಧಿಗಳಿದ್ದಾರೆ ಆದಷ್ಟು ಬೇಗ ಬಂಧಿಸಬೇಕು, ಬಂಧಿಸ್ತಾರು ಕೂಡ ಹೌದು. ಯಾಕಂದ್ರೆ ಇಂತಹ ಪ್ರಕರಣಗಳು ಒಂದ್ ಸ್ವಲ್ಪ ಸ್ಪೀಡ್ ಆಗಿನೇ ಒಂದು ನಡೆಸ್ತಾರೆ, ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದಂತೂ ಇದ್ದೇ ಇರತ್ತೆ. ಸೊ ಆದಷ್ಟು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು. ಇಂತಹ ಘಟನೆಗಳ ಬಗ್ಗೆ ಕೊಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.